4 ಬರ್ಬೋದು ಅಂತ ನಿರೀಕ್ಷೆ ಇತ್ತು. ಒಂದು ಮಾರ್ಕ್ ನನ್ನದೇ ತಪ್ಪಾಗಿತ್ತು. ಎಕ್ಸಾಮ್ ಆಗಿರುವಾಗ ತುಂಬ ಕೂಲ್ ಆಗಿದ್ದೆ. ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಿರುವಾಗ ಓದ್ತಾ ಇರಲಿಲ್ಲ, ಮೊದಲೇ ಪ್ರಿಪೇರ್ ಮಾಡಿದ್ದೆ. ಬರ್ಬೋದು ಅಂತ ಊಹಿಸಿದ್ದೆ. ಮನೆಯಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದರು. ಅಪ್ಪ ಅಮ್ಮ ಅಕ್ಕ. ಅವಳು ಅದೇ ಶಾಲೆಗೆ ಹೋದ ಕಾರಣ ನನಗೆ ಆ ಶಾಲೆಯಲ್ಲಿ ಕೂಡ ಒಳ್ಳೆ ಅಟ್ಮಾಸ್ಫಿಯರ್ ಇತ್ತು ಓದುವಂಥದ್ದು. ಮತ್ತು ಸರೌಂಡಿಂಗ್ಸ್ ಕೂಡ ಹಾಗೆ ನಮ್ಮ ಶಾಲೆದು ತುಂಬ ಒಳ್ಳೆದಿತ್ತು. ಓದುವ ಹಾಗೆ ನಮಗೆ ಪ್ರೇರೇಪಿಸ್ತಿತ್ತದು. ಮತ್ತು ಶಾಲೆಯಿಂದ ಮನೆಗೆ ತುಂಬ ದೂರ ಇದ್ದರೂ ಕೂಡ 22 ಕಿಲೋಮೀಟರ್ ಇತ್ತು. 3 ಕಿಲೋಮೀಟರ್ ಪ್ರತಿದಿನ ನಡೀಲಿಕ್ಕೂ ಇತ್ತು. ಆದರೂ ಮನೆಗೆ ಬಂದು ಸುಸ್ತಾಗಿ ಓದ್ತಾ ಇದ್ವಿ. ನಾವು ಮಾಡಿದ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು ಅಂತ ತುಂಬ ಖುಷಿ ಆಗ್ತಿದೆ. ಮನೆಯಲ್ಲಿ ಡಿಸ್ಟರ್ಬ್ ಆಗ್ತದೆ ಅಂತ ನಮ್ಮದೇ ಒಂದು ದೇವಸ್ಥಾನ ಕೂಡ ಇತ್ತಲ್ಲಿ. ಅಲ್ಲಿ ಹೋಗಿ ಓದ್ತಾ ಇದ್ದೆ ನಾನು. ಯಾರು ಡಿಸ್ಟರ್ಬ್ ಇರ್ತಿರ್ಲಿಲ್ಲ. ದೇವಸ್ಥಾನದಲ್ಲಿ ತುಂಬ ಕೂಲಾಗಿ ಓದ್ತಾ ಇದ್ದೆ. ನನಗೆ ಸೈಲೆಂಟ್ ಆಗಿರ್ತಿತ್ತು. ಹಾಗೆ ಬೆಳಗ್ಗೆ 4 ಗಂಟೆಗೆ ಓದೋ ಅಭ್ಯಾಸ ಇತ್ತು ನನಗೆ. 4 ಗಂಟೆಯಿಂದ 6-6:30 ತನಕ ಓದ್ತಿದ್ದೆ. ಸಂಜೆ 6 ಗಂಟೆಗೆ ಮನೆಗೆ ಎತ್ತಿದ್ರೆ ಮತ್ತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಹೋಮ್ವರ್ಕ್ ಇತ್ತು. ಹೋಮ್ವರ್ಕ್ ಆಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡುವಾಗ 7-7:30 ಆಗ್ತಿತ್ತು. 9 ಬೇಗ ಮಲಗ್ತಿದ್ದೆ. ಬೇಗ ಮಲಗಿ ಬೇಗ ಹೇಳ್ತಿದ್ದೆ. ಹಾಗೆ ಮೈಂಡ್ ತುಂಬ ಪೀಸ್ ಆಗಿರ್ತಿತ್ತು. ತುಂಬ ಓದಲಿಕ್ಕೆ ಒಳ್ಳೆಯದಾಗ್ತಿತ್ತು.